ಸಮ್ಮಿಲನದ ಈ ಸಂಜೆಯ ನಾದಾರ್ಚನೆ ಪುಟಾಣಿ ಮಕ್ಕಳಿಂದ. ಇದರಲ್ಲಿ ಹಾಡುಗಾರಿಕೆಯಲ್ಲಿ ಸುಹಾನಿ ಆಚಾರ್ಯ, ಶ್ರಿಯಾ ರೋಹಿತ್, ಸಾನ್ವಿ ಪ್ರಜ್ವಲ್, ಮಾನಸ್ ಸುಧೀಂದ್ರ, ಆರ್ಣಾ ಶ್ರೀಕಾಂತ್, ಸಿಹಿ ಹೆಬ್ಬಾಳ್ ಇಷ್ಟು ಮಂದಿ ಇದ್ದಾರೆ. ವಯಲಿನ್ ವಾದಕರಾಗಿ ಕಾಶ್ಯಪ್ ರಾವ್, ಮೃದಂಗದಲ್ಲಿ ಲಕ್ಷ್ಮೀಶ್ ರಾವ್, ತಬಲಾದಲ್ಲಿ ನರೇನ್ ಹೊಲ್ಲ ಇದ್ದಾರೆ. ಇದೀಗ ಅವರು ತಾರಕ್ಕ ಬಿಂದಿಗೆ ಮತ್ತು ಗೋಪಿನಿನ್ನ ಬಂದನೇನೆ ಈ ಹಾಡುಗಳನ್ನು ನಮ್ಮ ಮುಂದೆ ಅವರೀಗ ಹಾಡಲಿದ್ದಾರೆ. ಎಲ್ಲ ಪುಟಾಣಿ ಮಕ್ಕಳಿಗೆ ಹಾರ್ದಿಕ ಅಭಿನಂದನೆಗಳು. ನಾವೆಲ್ಲರೂ ಹಾಗೆ ಹೇಳಿದ ಹಾಗೆ ಮನಸ್ಸು ಮತ್ತು ಮನ ಮತ್ತು ಗಮನ ಎರಡನ್ನೂ ಈ ಕಡೆ ಆ ಮಕ್ಕಳ ಕಡೆ ಇಟ್ಟು ಅವರಿಗೆ ಸ್ಪಂದನೆಯನ್ನು ನೀಡೋಣ. ಧನ್ಯವಾದಗಳು.
ನಿದ ಪ ಮಗ ಮ ಸಾನಿದ ಪ ಮಗ ಮಗ ಮ ಪದನಿ ಸರಿನಿ ಸದನಿ ಪದ ಮ ಪ ಮಗ ಮ ಪದನಿ ಗೋಪಿ ನಿನ್ನ ಮಗಗಾಗಿ ಕೆರೆಯ ಬಿಟ್ಟು ಪೋಪೆ ಬೆಳಗಾಗಿ ಈ ಪರಿಸುವ ನಮ್ಮ ಗೋಪಾಲ ಇವನೇ ನಮ್ಮ ಆ ಗೋಪಿ ನಿನ್ನ ಮಗಗಾಗಿ ಕೆರೆಯ ಬಿಟ್ಟು ಗೋಪೆ ಬೆಳಗಾಗಿ ಎಂದಲಿ ಬಂಗ ಪರಿಸುವ ನಮ್ಮ ಗೋಪಾಲ ಇವನೇ ನಮ್ಮ ಗೋಪಿ ನಿನ್ನ ಮಗಗಾಗಿ ಕೆರೆಯ ಬಿಟ್ಟು ಗೋಪೆವೋ ಬೆಳಗಾಗಿ ಮಕ್ಕಳ ನಾಡೋ ಗೋಡ ಮನೆಯ ಪೊಕ್ಕು ಉಕ್ಕುವ ಹಾಲು ಬೀಡ ಮಕ್ಕಳ ನಾಡೋ ಗೋಡ ಮನೆಯ ಪೊಕ್ಕು ಉಕ್ಕುವ ಹಾಲು ಬೀಡ ಉಕ್ಕನೆ ಕೊಂಡೋಡುವ ಬೆನ್ನಟ್ಟಲು ನಗುತ್ತ ಸೆರಗ ಬೀಡ ಮಕ್ಕನೆ ಕೊಂಡೋಡುವ ಬೆನ್ನಟ್ಟಲು ನಗುತ್ತ ಸೆರಗ ಬೀಡ ಗೋಪಿ ನಿನ್ನ ಮಗಗಾಗಿ ಕೆರೆಯ ಬಿಟ್ಟು ಗೋಪೆಗೂ ಬೆಳಗಾಗಿ ಮೊಸರನೆಲ್ಲವ ಕೂಡಿವ ನಿಲುವಿನ ಹೊಸ ಬೆಣ್ಣೆಗೆ ಹಾರುವ ಮೊಸರನೆಲ್ಲವ ಕೂಡಿವ ನಿಲುವಿನ ಹೊಸ ಬೆಣ್ಣೆಗೆ ಹಾರುವ ಹಸುಳನೆಲ್ಲರಿಗೆ ಇವ ಕೃಷ್ಣಯ್ಯಟ ಮುಸುಕಿನೊಳಗೆ ಜಾರುವ ಹಸುಳನೆಲ್ಲರಿಗೆ ಇವ ಕೃಷ್ಣಯ್ಯಟ ಮುಸುಕಿನೊಳಗೆ ಜಾರುವ ಗೋಪಿ ನಿನ್ನ ಮಗಗಾಗಿ ಕೆರೆಯ ಬಿಟ್ಟು ಗೋಪೆವೋ ಬೆಳಗಾಗಿ ಅಂತೆಂದವನಲ್ಲವಮ್ಮ ಈ ಮಗ ಜಾಗದಂತರ್ಯಾಮಿ ಕಾಣಮ್ಮ ಅಂತೆಂದವನಲ್ಲವಮ್ಮ ಈ ಮಗ ಜಾಗದಂತರ್ಯಾಮಿ ಕಾಣಮ್ಮ ಎಂತೂ ತಪ್ಪಿಸಿಕೊಂಡೆವು ನಾವು ಶ್ರೀಕಾಂತ ಪುರಂದರ ವಿಠಲರಾಯನ ತಪ್ಪಿಸಿಕೊಂಡೆವು ನಾವು ಶ್ರೀಕಾಂತ ಪುರಂದರ ವಿಠಲರಾಯನ ಗೋಪಿ ನಿನ್ನ ಮಗಗಾಗಿ ಕೆರೆಯ ಬಿಟ್ಟು ಗೋಪೆವೋ ಬೆಳಗಾಗಿ ಗೋಪೆವೋ ಬೆಳಗಾಗಿ ಗೋಪೆವೋ ಬೆಳಗಾಗಿ ಸರಿ ಪ ಮ ಪ ಪ ಪ ಪ ಪ ಪ ನಿ ಪ ಮ ಪ ಸ ನಿ ಸ ಸ ರಿ 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 ಮ ರಿ ಸ ಸ ರಿ ಸ ನಿ ಪ ನಿ ಸ ರಿ ಸ ಸ ಸ ಸ ನಿ ಪ ಮ ಪ ನಿ ಪ ಮ ರಿ ಸ ಬಂದನೆ ನೇ ರಂಗ ಬಂದನೆ ನೇ ತಂದೆ ಬಾಲಕೃಷ್ಣ ದಹಿತ ಚೋರ ಬಂದನೆ ನೇ ರಂಗ ಬಂದನೆ ನೇ
ಎಂದು ಪುರಂದರ ವಿಠಲನ ನಡೆ 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 ಎಂದು ಮೆಲ್ಲನೆ ಬಿಡಿಯಲು ಬಿಡಿ ಬಿಡಿ ಬಿಡಿಯಲು ರಾಮಯ್ಯ ಶೈಲಿಯುತ ಬಂದನೆ ರಂಗ ಬಂದನೆ ತಂದೆ ಬಾಲಕೃಷ್ಣ ಲವನೀತ ಚೋರ ಬಂದನೆ ರಂಗ ಬಂದನೆ ಬಂದನೆ ರಂಗ ಬಂದನೆ ಬಂದನೆ ರಂಗ ಬಂದನೆ ಬಹಳ ಸುಶ್ರಾವ್ಯವಾದ ಗಾಯನವನ್ನು ನೀಡಿ ನಮ್ಮ ಮನಸ್ಸನ್ನು ರಂಜಿಸಿದ ಎಲ್ಲ ಪುಟಾಣಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಅವರಿಗೆಲ್ಲರಿಗೂ ಕರತಾಡನದ ಮೂಲಕ ನಮ್ಮ ಸ್ಪಂದನೆಯನ್ನು ನೀಡೋಣ.